ಏನಾಗಿತ್ತು ನಿನಗೆ? ಯಾಕಾಗಿ ನಡ್ಕೊಂಡೆ? ಏನಾಯ್ತು? ನಿನ್ನೆ ನೀನು ಆ ಥರ ಆಡಿದ್ ನೋಡಿ ಡಾನಿಗೆ ಎಷ್ಟು ಬೇಜಾರಾಗಿದೆ ಅಂತ ನಿಂಗೆ ಏನಾರು ಐಡಿಯಾ ಇದೆಯಾ? ಏಯ್, ನಿಮ್ಮ ಮೇಲೆ ಒಳ್ಳೆ ಇಂಪ್ರೆಷನ್ ನಡ್ಕೊಂಡಿದ್ದಾರೆ ಕಣ. ಒಳ್ಳೆ ಪ್ರೀತಿ ಇದೆ, ಗೌರವ ಇದೆ, ಉಳಿಸ್ಕೊ. ಇಷ್ಟು ವರ್ಷದಲ್ಲಿ ಈ ಥರ ಯಾವತ್ತೂ ನಡ್ಕೊಂಡಿಲ್ಲ ನೀನು. ನಿನ್ನೆ ಏನಾಗಿತ್ತು ನಿನಗೆ? ಕುಡಿದು ರೋಡಲ್ಲಿ ಅಲ್ಲೆಲ್ಲ ಬಿದ್ದು ಒದ್ದಾಡ್ಕೊಂಡು ಲೈಫಲ್ಲಿ ಏನಾಗಿದೆ ನಿನಗೆ? ಕೃಷ್ಣ, ನಾನು ಆರಾಮಾಗಿದೆ ಅನ್ಕೊಳು. ಎಲ್ಲ ಮ್ಯಾಟ್ರು ಸಾಲ್ವ್ ಆಗಿದೆ, ನೀನು ತಲೆ ಕೆಡಿಸ್ಕೋಬೇಡ. ನನಗೆ ತಲೆ ತುಂಬ ನೋವಾಗ್ತಿದೆ, ನಾನು ಆಮೇಲೆ ಮಾತಾಡ್ತೀನಿ. ಏಯ್, ಕುತ್ಕೊಳ್ಳ. ಕೇಳ್ತಾ ಇದ್ದೀನಿ ತಾನೇ, ಅದೇನು ಅಂತ ಬೊಗಳು. ಅಟ್ಲೀಸ್ಟ್ ಅದನ್ನು ಸಾಲ್ವ್ ಮಾಡೋದಕ್ಕೆ ಆಗುತ್ತಾ ಅಂತ ಪ್ರಯತ್ನ ಪಡ್ತೀನಿ. ಅದನ್ನ ಬಿಟ್ಬಿಟ್ಟು ಏನು ಮಾತಾಡದೆ ಈ ಥರ ಕಾಗಿ ಆಡ್ಸ್ಕೊಂಡು ಓಡಾಡ್ತಾ ಇದ್ರೆ ನನಗೇನು ಅರ್ಥ ಆಗತ್ತೆ? ನೋಡೋದು ವಿನಿ, ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ, ಮುಚ್ಕೊಂಡು ಏನಾಯ್ತು ಅಂತ. ನೀ ಕುಡಿತಾ ತಾನೆ? ಪ್ರತಿದಿನ ಕುಡಿತಾ ತಾನೆ? ಕುಡಿದು ತೇಲಾಡ್ಕೊಂಡು ಓಲಾಡ್ಕೊಂಡ್ ಬರ್ತೀಯ ಮನೆಗೆ. ಕೇಳಿದ್ದೀನ ನಿಂಗೆ? ಕೇಳ್ತೀರ ನಿನ್ಗೆ? ನೀನ್ ಕುಡಿದ್ರೆ ಅಪ್ಪನಿಗೆ ಬೇಜಾರಾಗತ್ತೆ ಅಂತ ಗೊತ್ತು, ಸೀನ್ ಕ್ರಿಯೇಟ್ ಮಾಡ್ತಾರಂತಾನೂ ಗೊತ್ತು, ಆದ್ರೂ ಕುಡಿತ್ಯಾ? ನಾನ್ ಕೇಳ್ತೀನ? ನನ್ನ ಒಂದಿನ ಕುಡ್ದೆ ಸೀನ್ ಕ್ರಿಯೇಟ್ ಮಾಡ್ದೆ, ನನ್ನೇ ಪ್ರಶ್ನೆ ಮಾಡ್ತೇನೆ ನೀನು? ಎಲ್ಲರಿಗೂ ಅವ್ರದೇ ಇರೋಂಥ ಪರ್ಸನಲ್ ವಿಷಯಗಳಿರುತ್ತೆ, ಪ್ರತಿಯೊಂದನ್ನು ಹಂಚ್ತಾ ಕೂತ್ಕೋಬೇಕು ಅಂತ ಇರಲ್ಲ. ನಿನ್ ಪರ್ಸನಲ್ ಮ್ಯಾಟ್ರ್ ನಾನು ಕೇಳ್ತೀನ? ನಾನು ನಿನ್ ಜೀವನನೇ ನೆಟ್ಟಿಗಿಲ್ಲ, ನನ್ನ ಜೀವನ ನೆಟ್ಟಿಗೆ ಮಾಡ್ತಾನಂತೆ. ಎದ್ದಾಳಲ್ಲಿ ವಿನೀದು ನೀನು ಆಡ್ತಿರೋ ಮಾತಲ್ಲ, ನೀನು ನೋವು ಆಡಿಸ್ತಾ ಇರೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಸುಮ್ಮನೆ ಬಿಡ್ತಾ ಇದ್ದೀನಿ. ನೀನು ಏನೇನು ಹೇಳಿದ್ಯೋ ಆದರೂ ಉಲ್ಟನೇ ಎಲ್ಲ ಮನಸ್ಸಲ್ಲಿರೋದು. ಮೊದಲನೇ ಸತಿ ನನಗೆ ಹಿಂಗೆಲ್ಲ ಮಾತಾಡ್ತಿದ್ಯಾ? ನೀನು ಮೂಡ್ ಸರಿ ಇಲ್ಲ, ಏನೋ ಸಮಸ್ಯೆ ಇದೆ ಅಂತ ಎಲ್ಲ ಮಾಫಿ ಮಾಡ್ತಾ ಇದ್ದೀನಿ ಮಗನೇ. ಲೋ ವಿನಯ್, ಗಂಡು ಮಕ್ಳು ಯಾವತ್ತಾದ್ರೂ ತಿಂಡಿ ತಿನ್ನದೆ ಮನೆಯಿಂದ ಹೊರಗೆ ಹೋಗ್ತಾರೇನೋ? ತಿಂಡಿ ರೆಡಿ ಇದೆ, ತಿನ್ಕೊಂಡು ಹೋಗು. ಅಜ್ಜಿನೇ, ತಿಂಡಿ ಏನು ಬೇಡ, ನಾನು ಹೊಡ್ತೀನಿ ಆಯ್ತಾ? ವಿನಯ್, ತಿಂಡಿ ತಿಂದಿಲ್ವಾ? ಯಾಕಪ್ಪ, ನಿನ್ನೆ ರಾತ್ರಿ ಏನಾಯ್ತು? ಆ ಕಲ್ಯಾಣಿ ಜೊತೆ ಕಿರಿಕಾಯ್ತೇನೋ? ಅದೆಲ್ಲ ಮ್ಯಾಟ್ರು. ಅವಳು ಏನಾದ್ರೂ ಅನ್ಲ ಅಥವಾ ಏನಾದ್ರೂ ಮಾಡ್ಲ, ಅದಕ್ಕೇನೋ ನೀನು ಇಷ್ಟೆಲ್ಲ ಬೇಜಾರು ಮಾಡ್ಕೊಂಡಿರೋದು? ಮುಖ ಒಂಥರ ಇಟ್ಕೊಂಡಿದ್ಯಾ? ಮಾತಾಡೋ. ಹಾಗೇನಿಲ್ಲ ಅಜ್ಜಿ, ಕಲ್ಯಾಣಿ ಜೊತೆ ಏನು ಪ್ರಾಬ್ಲಮ್ ಆಗುತ್ತೆ? ನೀವು ಒಳ್ಳೆ ಈ ಸೂರ್ಯಪ್ರಕಾಶನ ಭವಿಷ್ಯ ನೀನು, ನನ್ನ ಕನಸು ನೀನು. ದಿನ ಬೆಳಗಾದ್ರೆ ನಿನ್ನಲ್ಲಿ ನಾನು ನನ್ನನ್ನು ನೋಡ್ತಾ ಇರ್ತೀನಿ. ನನ್ನ ನಂಬಿಕೆ ವಿಶ್ವಾಸಕ್ಕೆ ಧಕ್ಕೆ ತರಬೇಡ. ನನ್ನ ಮಗ ವಿನಯ್ನಿಂದ ಇದೆಲ್ಲ ನಿರೀಕ್ಷೆ ಮಾಡಿರಲಿಲ್ಲ. ನಿನ್ನ ಬಗ್ಗೆ ನಾನು ಕನಸು ಕಾಣ್ತಾ ಇದ್ದೀನಿ. ಹೀಗಾಗಬಾರ್ದು. ಏನಾರು ಹೇಳಬೇಕು ಅಪ್ಪನ ಹತ್ರ ಅಂತ ಅನ್ಕೊಂಡ್ರೆ ಧೈರ್ಯ ಹೇಳಪ್ಪ. ಹೆಸರಿಗಷ್ಟೇ ನಿನಗಪ್ಪ ನಾನು. ನಿನ್ಗೆ ಒಳ್ಳೆ ಸ್ನೇಹಿತ ಅಲ್ವೇನೋ? ಅಪ್ಪ, ಅದು ಕಾಲೇಜ್ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರಪ್ಪ, ಬ್ಯಾಚುಲರ್ ಪಾರ್ಟಿ ಥರ ಮಾಡಿದ್ರು. ನಾನು ಬೇಡ ಅಂದೆ, ನನ್ನ ಮಾತು ಕೇಳಲೇ ಇಲ್ಲ, ಎಲ್ಲ ಫೋರ್ಸ್ ಮಾಡಿದ್ರು. ಸ್ವಲ್ಪ ಜಾಸ್ತಿ ಆಗೋಯ್ತಪ್ಪ. ಆಯ್ತಪ್ಪ, ಸ್ವಲ್ಪ ಲಿಂಬೆ ಹಣ್ಣಿನ ಶರ್ಬತ್ ಕುಡ್ಕೊಂಡು ಹೋಗು, ತರ್ತೀನಿ ನೀರು. ಏನು ಔಟ್ ಆರ್ಡರ್ ಕೃಷ್ಣ? ನಿನ್ನೆನೇ ಮಾತಾಡಿದ್ವಲ್ಲ, ನಿನ್ನೆ ಏನೋ ಹೇಳೇ ಇಲ್ಲ ನೀನು. ಏನಿಲ್ಲ, ಸುಮ್ಮನೆ ನಿಮ್ಮ ಅಮ್ಮನ ಕಾಗಿ ಆಡ್ಸಿದ ಅಷ್ಟೇ. ನಿನ್ನ ಹತ್ರ ಸೀರಿಯಸ್ ಆಗಿ ಮಾತಾಡಬೇಕಾಗಿತ್ತು, ಫೋನಲ್ಲಿ ಮಾತಾಡೋದು ಬೇಡ ಅಂತ ಡೈರೆಕ್ಟಾಗಿ ಬಂದ್ಬಿಟ್ಟೆ. ಕುತ್ಕೋ. ಏನಾಯ್ತು ಕೃಷ್ಣ? ಅಮ್ಮಣ್ಣ ವಿನಯ್ ಅವನು ಶ್ರೀರಾಮಚಂದ್ರ ತುಂಡಿದಾಗೆ, ಅವನು ಕುಡಿದು ಆ ಥರ ರೋಡಲ್ಲಿ ಬಿದ್ದು ಒದ್ದಾಡ್ತಿರೋದು ನೋಡಿ ನನಗೆ ತುಂಬಾ ಮನಸ್ಸಿಗೆ ನೋವಾಗ್ತಿದೆ. ಅವನಾಗ್ತಾರೆ ವ್ಯಕ್ತಿನೇ ಅಲ್ಲ, ಅದವನ ಕ್ಯಾರೆಕ್ಟರ್ನೂ ಅಲ್ಲ. ಅವನು ಈ ಥರ ಟುಣ್ಣಾಗೋ ಪ್ರಜೆನೇ ಅಲ್ಲ. ಏನಾಗಿರ್ಬೋದು ಅಂತ ನಿನ್ಗನ್ಸುತ್ತೆ? ಅವನ ಮನಸ್ಸಿಗೆ ತುಂಬ ನೋವಾಗಿದೆ ಅನಿಸುತ್ತೆ. ಯಾರೋ ಅವನಿಗೆ ತುಂಬ ಹರ್ಟ್ ಮಾಡಿದ್ದಾರೆ. ನನಗೆ ತುಂಬಾ ಫೀಲ್ ಆಗ್ತಿದ್ದಾರಕ್ಕೋ, ತುಂಬಾ ಸ್ಟ್ರಾಂಗ್ ಫೀಲಲ್ಲಿದ್ದೀನಿ. ಅದಕ್ಕೆ ವಿಚಾರದಲ್ಲಿ ಏನಾರ ಎಡವಟ್ಟಾಗಿರ್ಬೋದು ಅನಿಸುತ್ತೆ. ನನಗೇನು ಗೊತ್ತಿಲ್ಲ, ಪೂರ್ತಿಯಾಗಿ ಕ್ಲಾರಿಟಿನೂ ಇಲ್ಲ. ಅದೇ ಪ್ರಾಬ್ಲಮ್ ಆಗ್ತಾ ಇರೋದು.
ನೀನು ಭಾವನ ಕೇಳಿದ್ಯಾ? ಅವ್ರೇನಾದ್ರೂ ಹೇಳಿದ್ರಾ? ಅವನ್ನ ಸುತ್ತಿ ಬಳಸಿ ಆ ವಿಷಯದ ಬಗ್ಗೆ ತುಂಬಾ ಸಲ ಕೇಳಿದ್ದೀನಿ. ಅವನು ಆ ವಿಷಯನ ಟಾಪಿಕ್ ಚೇಂಜ್ ಮಾಡ್ತಾನೆ, ಡೈವರ್ಟ್ ಮಾಡ್ತಾನೆ, ಆ ವಿಷಯನೇ ಮಾತಾಡಲ್ಲ. ಇಷ್ಟು ವರ್ಷ ಯಾವ ವಿಚಾರನೂ ನನ್ನ ಹತ್ರ ಮುಚ್ಚಿಟ್ಟಿಲ್ಲ. ಅವನು ಎಲ್ಲನೂ ಶೇರ್ ಮಾಡ್ಕೋತಿದ್ದ. ಆದ್ರೆ ಇದನ್ನ ಏನಕ್ಕೆ ಮುಚ್ಚಿಡ್ತದಾನೆ, ಹೇಳ್ಕೊಳಕ್ ಏನಕ್ಕೆ ಹಿಂಜರಿತಾ ಇದ್ದಾನೆ ಅಂತ ನನಗೆ ಅರ್ಥನೇ ಆಗ್ತಾಯಿಲ್ಲ. ಇವಾಗ ಏನ್ ಮಾಡೋಣ ಅಂತೀಯ? ರಘು, ನಂಗೊಂದು ಹೆಲ್ಪ್ ಮಾಡ್ತೀಯಾ? ಅದಕ್ಕೆ ಹತ್ರ ಈ ವಿಚಾರದ ಬಗ್ಗೆ ಒಂದ್ಸಲ ಮಾತಾಡ. ನೀನು ಅವ್ರ ತಂಗಿ, ಅವ್ರ ಮನ್ಸು ಬಿಚ್ಚಿ ಮಾತಾಡ್ಬೋದೇನ? ಅಟ್ಲೀಸ್ಟ್ ಪೂರ್ತಿಯಾಗಿ ಗೊತ್ತಾಗದೆ ಹೋದ್ರು ಅವ್ರ ಮಕ್ಕಳಾಗೋ ಚೇಂಜಸ್ ನೋಡಿ ಆ ವಿಷಯ ಏನು ಅಂತ ಗೊತ್ತಾಗ್ಬೋದು. ನಮ್ಮ ವಿನಿಗೆ ಏನು ಸಮಸ್ಯೆ ಆಗ್ತಿದೆ ಅಂತ ಕಂಡುಹಿಡಿಯೋದಕ್ಕೆ ಇನ್ನೊಬ್ಬಳ ಕೈಯಿಂದನೇ ಸಾಧ್ಯ. ಅವ್ನಿಗೆ ಏನಾಗ್ತಿದೆ, ಅವ್ನು ಏನು ಮುಚ್ಚಿಡ್ತಿದ್ದಾನೆ ಅಂತ ನನಗೆಲ್ಲ ಗೊತ್ತಾಗಬೇಕು. ಇಷ್ಟೆಲ್ಲ ಆಗ್ತಾಯಿದ್ರು ಅವ್ನು ನನ್ನ ಕಣ್ಮುಂದೆ ಈ ಥರ ನೋವಲ್ಲಿ ನನಗೆ ಆಗ್ತಾಯಿಲ್ಲ. ರಕ್ಕು, ನಾನು ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಏನು ಮಾಡ್ಬೋದು, ಅದಕ್ಕೆ ಪರಿಹಾರ ಏನು ಒಂದು ಗೊತ್ತಾಗ್ತಿಲ್ಲ. ಅವನು ಪ್ರತಿ ಸಲ ನಾನು ಕೆಳಗೆ ಬಿದ್ದಾಗ ಹೆಗ್ಲು ಕೊಟ್ಟಿದ್ದಾನೆ. ಪ್ರತಿ ಸಲ ನೋವು ಅಂತ ಹೋದಾಗ ಮಗು ಥರ ತೊಡೆ ಮೇಲೆ ಮಲ್ಸ್ಕೊಂಡು ಸಮಾಧಾನ ಮಾಡಿದ್ದಾನೆ. ರಘು, ಪ್ಲೀಸ್ ಇದೊಂದು ಹೆಲ್ಪ್ ಮಾಡೆ. ಕೃಷ್ಣ, ನೀನ್ ಸಮಾಧಾನ ಮಾಡ್ಕೊ, ಜಾಸ್ತಿ ಯೋಚನೆ ಮಾಡಬೇಡ. ನೀನೇ ಹೀಗಾದ್ರೆ ಹೇಗೆ ಹೇಳು? ಅಕ್ಕನ ಹತ್ರ ನಾನು ಮಾತಾಡಿ ಏನಾಯ್ತು ಅಂತ ತಿಳ್ಕೊಳ್ತೇನೆ. ನೀನು ಯೋಚನೆ ಮಾಡಬೇಡ, ನಾನು ನೋಡ್ಕೊಳ್ತೇನೆ, ಆಯ್ತಾ?